ಬೆಂಗಳೂರು ದಕ್ಷಿಣದ ಕಾಂಗ್ರೆಸ್ ಅಭ್ಯರ್ಥಿ ಅಬ್ಬರದ ಪ್ರಚಾರ ನಡೆಸಿದ್ದಾರೆ. ಮನೆ ಮನೆಗೆ ತೆರಳಿ ಕಾಂಗ್ರೆಸ್ ಅಭ್ಯರ್ಥಿ ಸೌಮ್ಯಾ ರೆಡ್ಡಿ ಮತಯಾಚಿಸಿದ್ದಾರೆ. ಬೆಂಗಳೂರು ದಕ್ಷಿಣ ಕ್ಷೇತ್ರದಲ್ಲಿ ಮಿಂಚಿನ ಸಂಚಾರ ನಡೆಸಿದ್ದಾರೆ. ಎಜಿಪುರ, ಮಡಿವಾಳ, ಕೋರಮಂಗಲ, ಆಡುಗೋಡಿ, ಲಕ್ಕಸಂದ್ರ ವಾರ್ಡ್ನಲ್ಲಿ ಕಾಂಗ್ರೆಸ್ ಅಭ್ಯರ್ಥಿಯಿಂದ ಭರ್ಜರಿ ಮತಬೇಟೆ. 100ಕ್ಕೂ ಹೆಚ್ಚು ಕಾರ್ಯಕರ್ತರೊಂದಿಗೆ ಸೌಮ್ಯಾ ರೆಡ್ಡಿ ಮತಬೇಟೆ ನಡೆಸಿದ್ದು, ಅಭ್ಯರ್ಥಿ ಸೌಮ್ಯಾ ರೆಡ್ಡಿಗೆ ತಂದೆ ರಾಮಲಿಂಗಾರೆಡ್ಡಿ ಸಾಥ್ ಕೊಟ್ಟಿದ್ದಾರೆ. ಕಾಂಗ್ರೆಸ್ ಅಭ್ಯರ್ಥಿ ಸೌಮ್ಯಾ ರೆಡ್ಡಿ ಅವರಿಗೆ ಕಾರ್ಯಕರ್ತರಿಂದ ಭರ್ಜರಿ ಸ್ವಾಗತ ಕೂಡ ಸಿಕ್ಕಿದೆ. ಲೋಕಸಭಾ ಚುನಾವಣೆ ಹಿನ್ನೆಲೆ ಇವತ್ತು ಸಾಕಷ್ಟು ಸಂಖ್ಯೆಯಲ್ಲಿ ಇಲ್ಲಿ ಜನರು ಕೂಡ ಸೇರಿದ್ದಾರೆ. ಇಲ್ಲಿ ಒಂದು ಅಬ್ಬರದ ಪ್ರಚಾರವೂ ಕೂಡ ಇಲ್ಲಿ ನಡೀತಾ ಇದೆ. ನಮ್ಮ ಜೊತೆಗೆ ಮಾತನಾಡೋದಕ್ಕೆ ಸೌಮ್ಯಾ ರೆಡ್ಡಿ ಅವರಿದ್ದಾರೆ. ಬನ್ನಿ, ಅವ್ರನ್ನ ಮಾತಾಡಿಸುವಂತ ಪ್ರಯತ್ನ ಮಾಡ್ತೀನಿ. ಮೇಡಮ್ ನಮಸ್ತೆ. ಮೇಡಮ್, ಹೇಗೆ ನಡೀತಾ ಇದೆ ಇವತ್ತಿನ ಪ್ರಚಾರ? ನಮಸ್ಕಾರ ಸರ್, ಬಹಳ ಚೆನ್ನಾಗಿ ಆಗ್ತಾ ಇದೆ. ನೀವೇ ನೋಡ್ತೀರಾ, ಒಂದು ಹಬ್ಬದ ವಾತಾವರಣ ಇದೆ, ಸಂಭ್ರಮದ ವಾತಾವರಣ ಇದೆ. ಹಿರಿಯರಿದ್ದಾರೆ, ಎಲ್ಲ ಅಕ್ಕ ತಾಯಂದಿರಿದ್ದಾರೆ, ಮಹಿಳೆಯರಿದ್ದಾರೆ, ಯುವಕರಿದ್ದಾರೆ, ಅಪಾರ್ಟ್ಮೆಂಟ್ಸಿಂದ ತುಂಬ ಜನ ಬಂದಿದ್ದಾರೆ. ಸೊ ಇವತ್ತು ನಾವು BTM ಕ್ಷೇತ್ರದಲ್ಲಿ ಇವತ್ತು ಈಜಿಪುರ ವಾರ್ಡಲ್ಲಿ ನಾವು ಸುಮಾರು 15 ಜಾಗದಲ್ಲಿ ಈ ರೀತಿ ಚಿಕ್ಕ ಚಿಕ್ಕ ಸಭೆಗಳನ್ನ ಬೆಳಗ್ಗಿಂದ ಮಾಡ್ಕೊಂಡು ಬರ್ತಾ ಇದ್ದೀವಿ. ಅದೇ ರೀತಿ ಸುಮಾರು ಒಂದು ತಿಂಗಳಿಂದ ಬೆಂಗಳೂರು ದಕ್ಷಿಣದ ಮೂಲೆ ಮೂಲೆ ನಾವು ಜನರನ್ನ ಭೇಟಿ ಮಾಡಿ ವಿಶೇಷವಾಗಿ ಎಲ್ಲ ಹಿರಿಯರು, ಮಹಿಳೆಯರು, ಯುವಕರು ಎಲ್ಲರೂ ಭೇಟಿ ಮಾಡಿ ನಾವು ಬರ್ತಾ ಇದ್ದೀವಿ. ಸೊ ಭಾಳ ಚೆನ್ನಾಗಿದೆ. ಇವತ್ತು ಯಾವೆಲ್ಲ ವಾರ್ಡ್ಗಳಲ್ಲಿ ನೀವು ಒಂದು ಪ್ರಚಾರವನ್ನು ನಡೆಸಿದ್ರಿ, ಮತ್ತು ಜನರ ಬೆಂಬಲ ಯಾವ ರೀತಿ ನಿಮ್ಗೆ ಸಿಗ್ತಾ ಇದೆ? ಜನರ ಬೆಂಬಲ ಸಕ್ಕತ್ತಾಗಿದೆ. ಯಾಕಂದರೆ ಅವ್ರು ಏನು ಹೇಳ್ತಿದ್ದಾರೆ ಅಂದರೆ, ಅಮ್ಮ ಕ್ಯಾಂಡಿಡೇಟ್ ನೀನಲ್ಲ, ಕ್ಯಾಂಡಿಡೇಟ್ ನಾವು. ಯಾಕಂದರೆ ನೀವಾಗಿರಲಿ, ನಿಮ್ಮ ತಂದೆ, ಇದು ನಮ್ಮ ತಂದೆಯವ್ರ ಕ್ಷೇತ್ರ. ನೀವು ಪ್ರತಿ ದಿವಸ ಕೋವಿಡ್ ಟೈಮಲ್ಲೂ ಡೇ 1 ನೀವು ಜನರ ಜೊತೆ ಇದ್ರಿ. ಊಟ ಕೊಡೋದಿರ್ಬೋದು, ರೇಷನ್ ಕಿಟ್ ಇರ್ಬೋದು, ಆಮೇಲೆ ಇಲ್ಲಿ ಅಭಿವೃದ್ಧಿ ಕೆಲಸಗಳಾಗಿರ್ಬೋದು. ಜಯನಗರದಲ್ಲೂ ಅಷ್ಟೇ ನೀವು ಅದೇ ರೀತಿ ನೀವು ಕೆಲಸ ಮಾಡ್ತಾಯಿದ್ರಿ. ವಿಶೇಷವಾಗಿ ಕೈಗೆ ಸಿಗ್ತಾಯಿದ್ರಿ. ಆಮೇಲೆ ಏನೇ ಸಮಸ್ಯೆ, ಒಂದು ಚಿಕ್ಕ ಸಮಸ್ಯೆ ಆಗಿರಲಿ, ದೊಡ್ಡ ಸಮಸ್ಯೆ ಆಗಿರಲಿ, ಇಮಿಡಿಯೇಟಾಗಿ ಹೋಗಿ ನಾವು ಹೇಳಿದ ತಕ್ಷಣ ಇಮಿಡಿಯೇಟಾಗಿ ನೀವು ಸಾಲ್ವ್ ಮಾಡ್ತಾ ಇದ್ರಿ. ಅದಕ್ಕೆ ನಮಗೆ ನಿಮಂತ ಒಬ್ಬ ಕ್ಯಾಂಡಿಡೇಟ್ ಬೇಕು, ಒಬ್ಬ MLA MP ಬೇಕು ಅಂತ ಹೇಳ್ತಿದ್ದಾರೆ. ಸೊ ತುಂಬ ಚೆನ್ನಾಗಿದೆ. ಯಾಕಂದರೆ ಇದು ನಿನ್ನ ಎಲೆಕ್ಷನ್ ಅಲ್ಲ, ನನ್ನ ಎಲೆಕ್ಷನು. ಯಾಕೆ ಅಂದರೆ ನಮಗೆ ಅಭಿವೃದ್ಧಿ ಆಗಬೇಕಿಲ್ಲಿ ಬೆಂಗಳೂರು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.